ಇದ್ದೀನಿ. ಆ್ಯಂಡ್ ಹೆಂಗೆ ಅದನ್ನು ಮಾಡ್ತೀರಾ ಅಂದರೆ ಮೂರು ಸಿಂಪಲ್ ರೂಲ್. ಫಸ್ಟ್, ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಮುಗಿಸ್ಬೇಕು. ಅರ್ಧಂಬರ್ಧ ಬಿಡಬಾರ್ದು. ಒಂದು ಬುಕ್ ಸ್ಟಾರ್ಟ್ ಮಾಡ್ತೀರಾ ಓದೋಕ್ಕೆ, ಇವತ್ತು ಎದೋಳ್ತೀರಾ, ಆ ಬುಕ್ನ ಮುಗಿಸ್ಬೇಕು. ದಟ್ ಈಸ್ ವಿಲ್ ಪವರ್. ಸೆಕೆಂಡ್, ನೀವು ಏನು ಮಾಡ್ತೀರಾ ಅದನ್ನು ಹೆಂಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋದು ಅಂತ ಯೋಚನೆ ಮಾಡಬೇಕು. ಮೂರನೇದು, ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತಂದರೆ ಇದಕ್ಕಿಂತ ಹೆಚ್ಚಾಗಿ ಏನು ಮಾಡ್ಬೋದು ಅಂತ ಆಲೋಚನೆ ಮಾಡೋದು. ಹೌದೋ ಇಲ್ವೋ? ಇವಾಗ ನೀವೆಲ್ಲ ಕಲ್ತಿರ್ತೀರಾ, ನಿಮ್ಮ ಅಪ್ಪ ಅಮ್ಮ ಎದೋಳ್ತೀರಾ, ಬೆಡ್ನ ಎದೋಳೋದೇ ಒಂದು ಕೆಲಸನಾ? ಮಲ್ಕೊಂಡಾದ್ಮೇಲೆ ಎದ್ದು ಆ ಬೆಡ್ನು ಸರಿ ಮಾಡಿ ಮುಗ್ಸೋದು ತಾನೇ ಫಿನಿಶಿಂಗ್ ದ ಜಾಬ್ ಅನ್ನೋದು. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು, ಲಾಸ್ಟ್ ಮಿನಿಟ್ ಫಿನಿಶಿಂಗ್ ಜಾಬ್ನ ಇಂಪಾರ್ಟೆಂಟ್. ಇವತ್ತು ಎದ್ರಿ ಬೆಡ್ನ ಮಾಡಿಸಿದ್ರಿ, ನಾಳೆ ದಿವಸ ನೀವು ಯೋಚನೆ ಮಾಡಬೇಕು ಆ ಬೆಡ್ನ ಇನ್ನೂ ಕ್ಲೀನಾಗಿ ಹೆಂಗೆ ನಾನು ಮಾಡಿಸ್ಬೋದು. ಯಾರಾದರೂ ಬಂದಾಗ ಓಕೆ ನಾನು ಇಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಯೋಚನೆ ಮಾಡಬೇಕು. ದಟ್ ಈಸ್ ವೆನ್ ನೀವು ಹೇಳೋದು ಸೇಯಿಂಗ್ ದಟ್ ನಾನು ಒಂದು ಕೆಲಸ ಮಾಡ್ತೀನಿ ಮುಗಿಸಿಲ್ಲ, ಅದು ಮುಗಿಸೋದ್ಕಿಂತ ನಾನು ಇನ್ನೂ ಹೆಂಗೆ ಮಾಡ್ಬೋದು ಅಂತ ಯೋಚನೆ ಮಾಡಿದೆ ಅಂತ. ಮೂರನೇದು, ಬರೀ ಬೆಡ್ ಹಾಕೋದಲ್ಲ, ನಿಮ್ಮ ಅಪ್ಪ ಅಮ್ಮನ ಹತ್ರ ಕ್ಲೀನಾಗಿ ಐರನ್ ಮಾಡಿಬಿಟ್ಟು ರಗ್ನು ನೀಟಾಗಿ ಮಾಡಿಸಿದಾಗ ಓಕೆ ನಾನು ಬರೀ ಮಡ್ಚ್ಬೋದು ಅಂದ್ಕೊಂಡಿದ್ದೆ, ಬಟ್ ರಗ್ನು ನೀಟಾಗಿ ಹಾಕ್ಬೋದು ಅಂತ ಯೋಚನೆ ಮಾಡ್ತಿಲ್ಲ. ಅದು ಮೂರನೇದು. ಇದನ್ನೇ ನೀವು ನಿಮ್ಮ ವಿದ್ಯಾಭ್ಯಾಸದಲ್ಲೂ ಯೋಚನೆ ಮಾಡಿ ಅನುಭವಿಸ್ಕೋಬೇಕು ಅಂತ ನಾನು ಇವತ್ತು ಹೇಳ್ತಾ ಇರೋದು. ಬರೀ ಪಾಠನ ಓದೋದಲ್ಲ, ಓದಾದ್ಮೇಲೆ ಅದನ್ನ ಏನು ಮಾಡ್ತೀವಿ ಅನ್ನೋದು ಫಸ್ಟ್ ಮುಖ್ಯ. ಆ ಓದಿರೋ ಪಾಠದಿಂದ ಯಾರಿಗೆ ಏನು ಹೇಳ್ಕೊಡ್ತೀವಿ ಅನ್ನೋದು ಸೆಕೆಂಡ್ ಮುಖ್ಯ. ಓಕೆ, ನಮ್ಮ ಕೈಲಿ ಇಷ್ಟ ಆಯಿತು, ಇದಕ್ಕಿಂತ ನಾವು ಸ್ವಲ್ಪ 5% ಹೆಂಗೆ ಎಕ್ಸ್ಟ್ರಾ ಮಾಡ್ಬೋದು ಅಂತ ಯೋಚನೆ ಮಾಡ್ತೀವಲ್ಲ, ಅದು ಇನ್ನೂ ಮುಖ್ಯ. ಇದರಿಂದ ನಿಮಗೆ ಸಕ್ಸಸ್, ವಿಲ್ ಪವರ್ ಸಿಗುತ್ತೆ. ನೀವು ಈ ಥರ ಆಲೋಚನೆ ಮಾಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಕೊನೆಯದಾಗಿ, ಇವತ್ತು ಪ್ರತಿಭಾ ಪುರಸ್ಕಾರ ನಡೀತಾ ಇದೆ. ನನ್ನನ್ನು ಮಾತಾಡೋಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಕರೆಸಿ ನಿಲ್ಲಿಸಿದ್ದಾರೆ. ಆ್ಯಂಡ್ ಹಾಗೆ ಪ್ರದೀಪ್ ಈಶ್ವರ್, ರಮೇಶ್ ಅರವಿಂದ್ ಅವ್ರನ್ನೆಲ್ಲನೂ ಕರೆಸಿ ಮಾತಾಡ್ತಿದ್ದಾರೆ. ಬಟ್ ಈ ಪ್ರತಿಭಾ ಪುರಸ್ಕಾರಕ್ಕೆ ಒಂದು ಅರ್ಥ, ಒಂದು ಯೋಚನೆ ಯಾವಾಗ ಬರೋದು ಅಂತಂದರೆ, ನೀವು ಕೂತಿದ್ದೀರಲ್ಲ ಇಷ್ಟು ಜನ ವಿದ್ಯಾರ್ಥಿಗಳು, ಹೆಮ್ಮೆಯಿಂದ ಡಿ ಕೆ ಸುರೇಶ್ ಹೇಳಿದ್ರಲ್ಲ 7,000 ಜನ ಮಕ್ಕಳಿಗೆ ನಾನು ಇವತ್ತು ಪ್ರತಿಭಾ ಪುರಸ್ಕಾರ ಕೊಡ್ತಾಯಿದ್ದೀನಿ. ನಿಮ್ಮಲ್ಲೊಬ್ಬರು ಆ ಚೇರಲ್ಲಿ ಕೂತ್ಕೊಂಡು ಗೆಸ್ಟಾಗಿ ಬಂದು ನಿಮಗೆ ಮೋಟಿವೇಟ್ ಮಾಡ್ತಿರಲ್ಲ, ಅವತ್ತು ಈ ಪ್ರತಿಭಾ ಪುರಸ್ಕಾರಕ್ಕೆ ಒಂದು ಹೆಮ್ಮೆ, ಒಂದು ಯೋಗ್ಯತೆ, ಒಂದು ಗೌರವ ಅಂತ ಹೇಳ್ತಾ ನೀವು ಆ ಯೋಚನೆ ಮಾಡಬೇಕು. ಸಿಕ್ಕಿರೋ ಅವಕಾಶನ ತಗೊಂಡು ಉಪಯೋಗಿಸ್ಕೋಬೇಕು. ಇವತ್ತು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಒಂದು ಬ್ರ್ಯಾಂಡ್ ಆಗಿ ಕನಕಪುರಕ್ಕೆ ನಿಂತಿದ್ದಾರೆ. ಆ ಬ್ರ್ಯಾಂಡ್ನ ನೀವೇನು ಹೆಚ್ಚಾಗಿ ಯೋಚನೆ ಮಾಡ್ತೀರಾ, ನೀವು ಹೆಂಗೆ ಒಂದು ಬ್ರ್ಯಾಂಡ್ ಹಾಕ್ತೀರಾ. ಇವತ್ತು ಒಬ್ಬರು ಹೋಗ್ತಾ ಇದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅಂದರೆ ಕನಕಪುರ ಅಂತ ಯೋಚನೆ ಮಾಡ್ತಾರೆ. ಹಾಗೆ ನಿಮ್ಮ ಹೆಸರಲ್ಲೂ ಆ ಬ್ರ್ಯಾಂಡ್ ಇದೆ. ನೀವು ಆ ಊರಿನವರು, ಈ ಊರಿಗೆ, ಈ ದೇಶಕ್ಕೆ ಹೆಮ್ಮೆ ಹೆಂಗೆ ತರ್ತೀರಾ, ಚೀಫ್ ಗೆಸ್ಟ್ ಆಗಿ ಹೆಂಗೆ ಬರ್ತೀರಾ ಅನ್ನೋದು ನಿಮ್ಮ ಗುರಿಯಾಗಿರಲಿ. ಇವತ್ತು ಬರೀ ಮಾರ್ಕ್ಸು, ಡಿಗ್ರಿ ಅಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್, ವಿಶಿಂಗ್ ಯು ಗುಡ್ ಲಕ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಒಂದು ದಿವಸ ಅಲ್ಲಿ ಕೂತಿದ್ದೆ, ಇವತ್ತಿಲ್ಲಿ ನಿಂತಿದ್ದೀನಿ, ನೀವು ಇಲ್ಲಿ ನನ್ನ ಸ್ಥಾನದಲ್ಲಿ ನಿಂತ್ಕೋಬೋದು ಒಂದು ದಿವಸ ಅಂತ ಒಂದು ಆಶ್ವಾಸನೆ ಕೊಡ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ವಂಡರ್ಫುಲ್ ಡೇ. ಆ್ಯಂಡ್ ನನಗೆ ಆಪರ್ಚುನಿಟಿ ಕೊಟ್ಟಿರೋ ಎಲ್ಲ ಗಣ್ಯರಿಗೆ ನನ್ನ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ನಮ್ಮ ಕನಕಪುರ ಮೇಲೂ ಇರಲಿ, ನಮ್ಮ ಮಕ್ಕಳ ಮೇಲೂ ಇರಲಿ, ನನ್ನ ಮೇಲೂ ಇರಲಿ. ಥ್ಯಾಂಕ್ ಯು.